ಯೆಹೆಜ್ಕೇಲನಿಗೆ ಬರೆದ ಪ್ರವಾದನ ಗ್ರಂಥ 37ನೇ ಅಧ್ಯಾಯ 1, 2, 3, 4 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದು ಎಂದು ಕೇಳಲು, ನಾನು ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನಿನ್ನ ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವವಾಕ್ಯವನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವ ನಿಮಗೆ ಹೀಗೆ ಹೇಳುತ್ತಾನೆ, ಈಗ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಒದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನು ಎತ್ತಿ ನುಡಿಯುತ್ತಿರಲು ಸದ್ದಾಯಿತು. ಈಗ ಟಕ ಎನ್ನುತ್ತಾ ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ, ಶ್ವಾಸವೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಈಗ ಶ್ವಾಸವು ಅವುಗಳ ಒಳಗೆ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಆತ ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಈಗ ಆ ವಂಶೀಯರು, ಅಯ್ಯೋ, ನಮ್ಮ ಎಲುಬುಗಳು ಒಣಗಿದವು, ನಮ್ಮ ನಿರೀಕ್ಷಣೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರನ್ನು ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆಗೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರೇಲ್ ದೇಶಕ್ಕೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆಗೆದು ಅವುಗಳಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನೆಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯೆಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ. ಆಮೆನ್. ಹಲ್ಲೆಲೂಯಾ. ಬಾಗಿಲು ಚಿಲ್ಕ ಹಾಕ್ಬಿಡಿ. ಎಲ್ಲರೂ ಪ್ರಾರ್ಥನೆಗೆ ಕೂತ್ಕೊಳ್ರಿ. ದೇವರ ಆತ್ಮನು ಮಾತಾಡಲಿ. ಹಲ್ಲೆಲೂಯಾ. ನಮ್ಮ ಈ ಅಧ್ಯಾಯದಲ್ಲಿ ಈ ಸ್ಟೋರಿ, ಈ ಚಾಪ್ಟರ್ ನಮ್ಗೆ ಗೊತ್ತು. ಸತ್ತು ಹೋಗಿರುವಂಥ ಎಲುಬು, ಸತ್ತು ಹೋಗಿರುವಂಥ ಜನರು, ಸತ್ತು ಹೋಗಿರುವಂಥ ಒಂದು ತಗ್ಗು. ಈ ತಗ್ಗಿನಲ್ಲಿ ಸ್ವರ್ಗದ ದೇವರು ಯೆಹೆಜ್ಕೇಲನನ್ನು ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಎಲ್ಲಿ ಜೀವ ಇರಲ್ವೋ ಅಲ್ಲಿ ಜೀವವನ್ನು ಉಂಟು ಮಾಡುವುದಕ್ಕಾಗಿ ಪರಿಶುದ್ಧಾತ್ಮನ ಬಲವಾಗಿ ಚಲಿಸ್ತಾನ. ಇಲ್ಲೇ ಇದ್ದೀರಾ? ಬೇಗ ಬಿಡ್ಬೇಕಾ? ಬೇಗ ಹೋಗ್ಬೇಕಾ? ಇಲ್ಲ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲಿ ಜೀವ ಇರಲ್ವೋ ಅಲ್ಲಿ ಪರಿಶುದ್ಧಾತ್ಮನು ಬಲವಾಗಿ ಕೆಲಸ ಮಾಡ್ತಾನೆ. ಯಾಕೆ ಅಲ್ಲಿ ಪರಿಶುದ್ಧಾತ್ಮನು ಬಲವಾಗಿ ಕೆಲಸ ಮಾಡ್ತಾನಂದ್ರೆ, ಜೀವ ಉಳ್ಳ ಒಬ್ಬ ದೇವರಿದ್ದಾನೆ, ಅವನಿಂದ ಎಲ್ಲವೂ ಸಾಧ್ಯ ಅಂತೇಳಿ ಜನಗಳಿಗೆ, ಪ್ರಪಂಚಕ್ಕೆ, ಲೋಕಕ್ಕೆ ತಿಳಿಯಪಡಿಸಬೇಕಾದ್ರೆ ಜೀವ ಇಲ್ಲದೆ ಇರುವಂಥದ್ದು ಮಧ್ಯದಲ್ಲಿ ಜೀವಗಳನ್ನು ಉಂಟು ಮಾಡುವಂಥ ದೈವ ಕಾರ್ಯಗಳಾಗಿರಬೇಕು. ಹಲ್ಲೆಲೂಯಾ. ಆವಾಗ ಜನಗಳು ನಂಬಲಿಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಈ ತಗ್ಗು ಅಂತ ಹೇಳುವಾಗ ಜನರು ಪೂರ್ತಿ ಸತ್ತು ವಾಕ್ಯ ಬೀಳ್ತದೆ, ಅವರ ಎಲುಬುಗಳು ತೀರಾ
ತೀರ ಒಣಗಿ ಹೋಗಿದೆಯಂತೆ. ತೀರ ಒಣಗಿ ಹೋಗುವಂತ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ದೇವರು ಹೊಸ ಜೀವ ತುಂಬಿಸ್ತಾ ಇದ್ದಾರ. ಹಲ್ಲೆಲೂಯಾ. ನಮ್ಮ ದೇವರು ಹೊಸ ಜೀವ ತುಂಬಿಸುವಾಗ, ನನ್ನ ದೇವರು ಹೊಸ ಕೃಪೆಯನ್ನು ತುಂಬಿಸುವಾಗ, ನನ್ನ ದೇವರು ಹೊಸ ಫಲ ಅಲ್ಲಿ ತುಂಬಿಸುವಾಗ ಅವರು ಎದ್ದೇಳ್ತಾ ಇರೋದು ದೇವರ ನಾಮದ ಮಹಿಮೆಗಾಗಿ. ಅದು ದೇವರ ಸೈನ್ಯವಾಗಿ ದೊಡ್ಡ ಸೈನ್ಯವಾಗಿ ಎದ್ದೇಳ್ತಂತೆ. ಹಲ್ಲೆಲೂಯಾ. ಈಗ ದೊಡ್ಡ ಸೈನ್ಯವಾಗಿ ಅದು ಎದ್ದೇಳಬೇಕಾದ್ರೆ ಅದು ತೀರ ಒಣಗಬೇಕು. ಹಲ್ಲೆಲೂಯಾ. ಅದು ತೀರ ಒಣಗಬೇಕು. ಇನ್ನೇನಕ್ಕೂ ಕೆಲಸ ಬರೋದಿಲ್ಲ, ಇನ್ನೇನಕ್ಕೂ ಪ್ರಯೋಜನ ಇಲ್ಲ, ಇನ್ನೇನಕ್ಕೂ ಇದು ಇಲ್ಲ, ಚಾಪ್ಟರ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳಿ ತಳ್ಳಲ್ಪಟ್ಟಂತ ಒಂದು ಅವಸ್ಥೆಯ ಮಧ್ಯದಲ್ಲಿ ನನ್ನ ದೇವರು ಪ್ರಕಟವಾಗಿ ಅವುಗಳ ಒಳಗಡೆ ಜೀವವನ್ನು ತುಂಬಿಸಿ ನಾನು ಯಾರು ಎಂಬುದಾಗಿ ಹೇಳಿ ಪ್ರಕಟಿಸಿಕೊಳ್ಳುವಂತ ಒಬ್ಬ ದೇವರು ನಮ್ಮ ನಡುವೆ ಇದ್ದಾನೆ. ಹಲ್ಲೆಲೂಯಾ. ನೀವು ಅರ್ಥ ಮಾಡ್ಕೊಂಡು ನನ್ನೊಟ್ಟಿಗೆ ಬರೋದಾದ್ರೆ, ನೀವು ಅರ್ಥ ಮಾಡ್ಕೊಂಡು ಪರಿಶುದ್ಧಾತ್ಮನೊಟ್ಟಿಗೆ ಬರೋದಾದ್ರೆ, ನೀವು ಅರ್ಥ ಮಾಡಿಕೊಂಡು ದೇವರನ್ನ ಮಹಿಮೆ ಸಲ್ಲಿಸೋದಾದ್ರೆ, ಇವತ್ತು ಕೆಲವೊಂದು ಜೀವವನ್ನ ನಿಮ್ಮಲ್ಲಿ ಉಂಟು ಮಾಡುವನಾಗಿರ್ತಾನೆ. ಜೀವದ ಬುಗ್ಗೆಯನ್ನು ನಿಮ್ಮಲ್ಲಿ ತೆರೆಯುವನಾಗಿರ್ತಾನೆ. ಜೀವದ ಬುಗ್ಗೆ ನಿಮ್ಮಲ್ಲಿ ಹೊರಗಡೆ ಬರುವಂತದ್ದಾಗಿರ್ತದೆ. ಕಾರಣ ಜೀವ ಇಲ್ಲದಿರುವಂತ ಕೆಲವು ಕಾರ್ಯಗಳಿಗೆ ಸ್ವರ್ಗೀಯ ದೇವರು ಪರಿಶುದ್ಧಾತ್ಮನ ಮೂಲಕವಾಗಿ ಕೆಲವು ಜೀವದ ಕಾರ್ಯಗಳನ್ನ ಉಂಟು ಮಾಡುವನಾಗಿದ್ದಾನೆ. ರಾಬ ಶಾಬ ದಡಗದಬ ರೀಖಮಾನ ಪ್ರೌಢ ಪ್ರಮಾಣ ದಗದಗ ಶಬ್ದವಾದಿಗಾರಗ ಸಿರೀಖಾಮಾನ ಪ್ರೌಢ ಪ್ರಮಾಣ. ಕೆಲವೊಂದು ಮಂಡಲಗಳನ್ನು ದೇವರು ಇವತ್ತು ಹೊಡಿಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಲವೊಂದು ಮಂಡಲಗಳು ನಿನ್ನ ತಲೆ ಮೇಲೆ ದೇವರು ಹೊಡಿಲಿಕ್ಕಾಗಿ ಹೋಗ್ತಾ ಇದಾರ. ಆ ಮಂಡಲ ಹೊಡೆಯುವಾಗ ಇನ್ನೊಂದು ಮಂಡಲ ತೆರೆಯಲ್ಪಡುತ್ತಾ. ಪ್ರೈಸ್ ದಿ ಲಾರ್ಡ್. ಯೆಹೆಜ್ಕೇಲನನ್ನ ಸ್ವರ್ಗೀಯ ದೇವರು ಕರ್ಕೊಂಡು ಹೋಗ್ತಿದ್ದಾರೆ. ಅದು ಒಂಥರ ಮಂಡಲ. ಬಟ್ ಅವನು ಆ ಮಂಡಲದಲ್ಲಿ ಇನ್ನ ಆತ್ಮ ಪರವಶನಾಗಿರ್ಲಿಲ್ಲ. ಆ ಮಂಡಲ ಹತ್ರ ಹೋಗೋವರೆಗೂ, ಯಾವ ಮಂಡಲ? ತೀರ ಒಣಗಿರುವಂತ ಎಲುಬುಗಳ ತಗ್ಗುಗಳಾಗಿರುವ ಮಂಡಲ ಇದೆಯಲ್ಲ, ಈ ಮಂಡಲದ ಹತ್ರ ಈ ಯೆಹೆಜ್ಕೇಲನು ಹೋಗೋವರೆಗೂ ಇನ್ನ ಅವನು ದೇವರ ಆತ್ಮ ಪರವಶನಾಗಿರ್ಲಿಲ್ಲ. ಅದೊಂದು ಮಂಡಲ. ದೇವರ ಆತ್ಮ ಪರವಶ ಆಗದೆ ಇರುವಂಥದ್ದು ಒಂದು ಮಂಡಲ. ದೇವರ ಆತ್ಮನ ಪರವಶ ಆಗುವಂಥದ್ದು ಇನ್ನೊಂದು ಮಂಡಲ. ದೇವರಿಗಾಗಿ ಎದ್ದು ಪ್ರಕಾಶಿಸುವಂತ ಕಾರ್ಯ ಇನ್ನೊಂದು ಮಂಡಲ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. 2 ಅರಸರಿಗೆ ಬರೆದ ಪ್ರವಾದನೆ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಅಲ್ಲಿ ಪ್ರವಾದಿಯ ಮಂಡಲ ಇದೆ, ಅಲ್ಲೊಂದು ಮಂಡಲ ಬರ್ತಾ ಇದೆ. ಹಲ್ಲೆಲೂಯಾ. ಅನೇಕ ಮಂಡಲಗಳಿವೆ. ಇವತ್ತು ಸ್ವರ್ಗದ ದೇವರು ಒಂದು ಜೀವದ ಮಂಡಲವನ್ನು ತೆಗೆಯುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೀವ ಉಳ್ಳವರಿಗೆ ದೇವರು ಇರ್ತಾನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾರೆ. ಜೀವ ಇರೋರಿಗಾಗಿ ದೇವರು ಇರ್ತಾನೆ ಎಂಬುದಾಗಿ ದೇವರು ಹೇಳ್ತಾರೆ. ಇದು ಕೆಲವೊಂದು ವಿಷಯಗಳನ್ನ ಸ್ವರ್ಗೀಯ ದೇವರು ಇವತ್ತು ನಿನ್ನಲ್ಲಿ ತೀರ ಒಣಗಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅರ್ಥ ಆಗಿಲ್ಲಲ್ಲ? ಅರ್ಥ ಆಗಿಲ್ಲ. ಈಗ ಅರ್ಥ ಆಗುವ ಹಾಗೆ ಹೇಳ್ತೀನಿ ಕೇಳ್ರಿ. ದೇವರು ಇವತ್ತು ಕೆಲವೊಂದು ಮಂಡಲಗಳನ್ನು ಒಡೆಯೋದಕ್ಕಾಗಿ ಹೋಗ್ತಾ ಇದ್ದಾನೆ. ದೇವರ ಆತ್ಮ ಕೊಟ್ಟ ಆಲೋಚನೆ ನಾನು ಹೇಳ್ತಾ ಇದ್ದೀನಿ, ಕಿವಿ ಉಳ್ಳವ್ರು ಕೇಳಲಿ. ಹಲ್ಲೆಲೂಯಾ. ಇಲ್ಲಿ ಬಂದು ದೊಡ್ಡ ದೊಡ್ಡ ಫೈರ್ ಅಂತ ಹೇಳೋದು ಸೇವಕರು ನಿಂತ್ಕೊಂಡು ಹೇಳೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಇದೇ ಜಾಗದಲ್ಲಿ ಫಾರಿನ್ ಪಾಸ್ಟರ್ ಬಂದ್ಬಿಟ್ಟು ಫೈರ್, ದೇವರು ಒಂದು ಮಂಡಲ ತೆಗೆದು, ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಯಾವ ರೀತಿ ಒಪ್ಪಿಸಿಕೊಡ್ತೀರೋ ಆ ರೀತಿ ದೇವರ ಮಾತುಗಳು ನಿಮ್ಮ ಮೇಲೆ ಕೆಲಸ ಮಾಡ್ತವೆ. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ ಯಾರ ಜೀವಿತದಲ್ಲಿ ಇವತ್ತು ಯಾವ ಮಂಡಲಗಳು ಒಡೆಯಲ್ಪಡಬೇಕೋ ಆ ಮಂಡಲಗಳು ಇವತ್ತು ಪರಿಶುದ್ಧಾತ್ಮನ ಶಕ್ತಿಯ ಮೂಲಕವಾಗಿ, ದೇವರ ವಚನದ ಆಲೋಚನೆಯ ಶಕ್ತಿಯ ಮೂಲಕವಾಗಿ ಆ ಮಂಡಲಗಳು ಒಡೆಯಲ್ಪಡಲಿ. ಒಂದು ಹೊಸ ಮಂಡಲ, ಅದು ಪ್ರವಾದಿಯ ಮಂಡಲ ಆಗಿರ್ಬೋದು, ಅದು ಅಪೊಸ್ತಲರ ಮಂಡಲ ಆಗಿರ್ಬೋದು, ಸುವಾರ್ತಿಕರ ಮಂಡಲವಾಗಿರ್ಬೋದು, ಆತ್ಮೀಕ ಮಂಡಲ ಆಗಿರ್ಬೋದು. ಯಾವ ಮಂಡಲ ಇವತ್ತು ದೇವರು ಹೊಸದಾಗಿ ತೆಗಿತ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ
ದೇವರು ಹೇಳ್ತಾ ಇದ್ದಾರೆ, ಇವತ್ತು ಒಂದು ಮಂಡಲ ಒಡೆಯಲ್ಪಡುತ್ತೆ. ಒಂದು ಮಂಡಲ ಒಡೆಯಲ್ಪಟ್ಟ ಮೇಲೆ ಅದಕ್ಕೆ ಆಪೋಸಿಟ್ ವರ್ಡ್ ಏನು ಗೊತ್ತಾ, ಇನ್ನೊಂದು ಹೊಸ ಮಂಡಲ ಓಪನ್ ಆಗ್ಬೇಕು. ಯಾವ್ದನ್ನ ಹೊಡಿಬೇಕು ಅದನ್ನ ಹೊಡೆದು ಇವತ್ತು ಯಾವ್ದನ್ನ ಓಪನ್ ಮಾಡ್ಬೇಕು. ಇವತ್ತು ಸ್ವರ್ಗದ ದೇವರು ಇವತ್ತು ಓಪನ್ ಮಾಡ್ಲಿಕ್ಕಾಗಿ ಹೋಗ್ತಾ ಇದಾರ. ಹಲ್ಲೆಲೂಯಾ. ಇದು ಹೇಳ್ಕೊಂಡು ಬರ್ತಾ ಇರುವಾಗಲೇ ಪರಿಶುದ್ಧಾತ್ಮ ಹೇಳಿದ್ರೆ ಏನಂತ ಹೇಳಿ, ಕೆಲವೊಂದು ಕಾರ್ಯಗಳು ತೀರಾ ಒಣಗಬೇಕು ಅಂತ. ಹಲ್ಲೆಲೂಯಾ. ಇವತ್ತು ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಕಾರ್ಯಗಳನ್ನ ತೀರಾ ಒಣಗಿಸಿ ಇನ್ನೇನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳುವ ಹಾಗೆ ಇರುವ ಹಾಗೆ ಕೆಲವೊಂದು ಕಾರ್ಯಗಳನ್ನು ಇವತ್ತು ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವನದಲ್ಲಿ ಸ್ವರ್ಗೀಯ ದೇವರು ಪೂರ್ತಿ ಒಣಗಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಏನಪ್ಪ ದೇವರು ಒಣಗಿಸ್ಲಿಕ್ಕಾಗಿ ಹೋಗ್ತಾರೆ? ಮನುಷ್ಯನಲ್ಲಿ ಮನುಷ್ಯನಾಗಿ ಹುಟ್ಟು ಬಂದು, ಮನುಷ್ಯನಾಗಿ ಹುಟ್ಟು ಬಂದ ಕೆಲವೊಂದು ಕಾರ್ಯಗಳನ್ನ ಸ್ವರ್ಗೀಯ ದೇವರು ತೀರ ಒಣಗಿಸುವುದಕ್ಕಾಗಿ ಇವತ್ತು ನಮ್ಮ ಜೀವಿತವನ್ನ ಮಾರ್ಪಡಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12-13 ವಾಕ್ಯ ಹೇಳ್ತದೆ, ರಕ್ತ ಸಂಬಂಧದಿಂದ, ಕಾಮದಿಂದ, ಪುರುಷ ಸಂಕಲ್ಪದಿಂದ, ಲೌಕಿಕ ಕಾರ್ಯಗಳಿಂದ ಒಬ್ಬ ಮನುಷ್ಯನ ಒಳಗಡೆ ಸೇರಿ ಬಂದಿರುವಂತಹ ಕೆಲವು ಕಾರ್ಯಗಳನ್ನ ಸ್ವರ್ಗೀಯ ದೇವರು ತೀರಮಾನ ಒಣಗಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಇವಾಗ ಅರ್ಥ ಆಗಿಲ್ಲಲ್ಲ? ಇವಾಗ ಅರ್ಥ ಆಗಿಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಒಂದು ಹೊಸ ಮಂಡಲ ತೆರೆಯಲ್ಪಟ್ಟು ಒಂದು ಹೊಸ ಮಂಡಲದಿಂದ ಒಂದು ಹೊಸ ಬೆಂಕಿ ಬರಬೇಕಾದ್ರೆ ತೀರಮಾನ ಒಣಗಿರ ಎಲುಬುಗಳ ಮಧ್ಯದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನಿಮಗಿನ್ನ ಅರ್ಥ ಆಗಿಲ್ಲ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಒಂದು ಅರಸರಿಗೆ ಬರೆದ ಪ್ರವಾದನೆ ಗ್ರಂಥದಲ್ಲಿ 18ನೇ ಅಧ್ಯಾಯದಲ್ಲಿ ತೆಗೆದು ನೋಡ್ರಿ, ಎಲಿಯಾ ಹೇಳ್ತಾ ಇದ್ದಾನೆ, ಯಜ್ಞವೇದಿನ ಕಟ್ರಿ. ಹಲ್ಲೆಲೂಯಾ. ತುಂಬಾ ಆಳವಾಗಿರೋ ಪ್ರಸಂಗ, ಆಳವಾಗಿರೋ ವಿಷಯಗಳು. ಅರ್ಥ ಮಾಡಿಕೊಂಡು ಬಿಡುಗಡೆ ಹೊಂದ್ಲಿಕ್ಕಾದ್ರೆ ದಯಮಾಡಿ ಅರ್ಥ ಮಾಡ್ಕೊಂಡು ಬಿಡುಗಡೆ ಹೊಂದ್ರಿ. ಹಲ್ಲೆಲೂಯಾ. ಸಿಕ್ತಾ? ಅದ್ರಲ್ಲಿ ಏನ್ ಬರ್ತದೆ? ಎಲಿಯನ ದೇವರು, ಬಾಲನ ದೇವರು, ಸತ್ಯ ದೇವರು. ಹಲ್ಲೆಲೂಯಾ. ಈ ಅಧ್ಯಾಯದಲ್ಲಿ ನಾವು ಓದ್ಕೊಂಡು ಬರುವಾಗ ಎಲಿಯ ಹೇಳ್ತಾನೆ, ಯೆಹೋವನ ಹೆಸರಿನಲ್ಲಿ ಒಂದು ಯಜ್ಞವೇದಿನ ಕಟ್ರಿ, ಅಥವಾ ನೀವು ಹೇಗೆ ಕಟ್ಟಬೇಕು ಯಜ್ಞವೇದಿನ ನೀವು ಕಟ್ಕೊಳ್ರಿ, ಕಟ್ಕೊಂಡು ನಿಮ್ಮ ದೇವರನ್ನ ಕರೀರಿ. ನಿಮ್ ಸರ್ದಿ ಆದ್ಮೇಲೆ ನನ್ನ ಸರ್ದಿ ಬರುತ್ತೆ. ನಿಮ್ ದೇವ್ರು ಬಂದ್ರೆ ಓಕೆ, ಇಲ್ಲ ನನ್ನ ಸರ್ದಿ ಬರುತ್ತೆ, ನನ್ನ ಸರ್ದಿಲ್ಲ ನನ್ನ ದೇವ್ರನ್ನ ಕರಿತೀನಿ ಅಂತ ಅವನು ಹೇಳ್ತಾನೆ. ಹೇಳ್ಬಿಟ್ಟು ಮೊದಲನೆಯ ಸರ್ದಿಯನ್ನ ಅವರುಗಳ ಕೈಯಲ್ಲಿ ಒಪ್ಪಿಸ್ಕೊಡ್ತಾನೆ. ಅವರುಗಳೇನು ಮಾಡ್ತಾರೆ? ಕಟ್ತಾರೆ. ಅವರು ಕೂಡ ಯಜ್ಞವೇದಿ ಕಟ್ತಾರೆ. ಆದ್ರೆ ಅವರು ಅಲ್ಲಿ ಯಜ್ಞವೇದಿನ ಕಟ್ಟುವಾಗ ಅನ್ಯ ಬೆಂಕಿಯಲ್ಲಿ ಇಳಿದು ಬರ್ಲಿಕ್ಕೆ ಆಗಲ್ಲ. ಅನ್ಯ ಶಕ್ತಿಯ ಬೆಂಕಿಯಲ್ಲಿ ಇಳಿದು ಬರ್ಲಿಕ್ಕೆ ಸಾಧ್ಯವಾಗಲ್ಲ. ಕಾರಣ ಆ ಯಜ್ಞವೇದಿ ಯಾರ್ದಪ್ಪ ಅಂದ್ರೆ ಆ ಯಜ್ಞವೇದಿ ದೇವರದಾಗಿತ್ತು. ಇಲ್ಲೇ ಇದ್ದೀರಾ? ನಿಲ್ಲಿಸ್ಲಾ ಹೋಗ್ಲಾ? ನೀವು ಕೂತಿರೋ ನನಗೆ ಯಾಕೆ ಬೇಸರ ಆಗ್ತಾ ಇದೆ. ನನಗೂ ನಾಳೆ ಕೂಡ ಸರ್ವಿಸ್ ಇದೆ. ನನಗೇನಿಲ್ಲ, ದಿಸ್ಸಿಗೆ 4 ಸರ್ವಿಸ್ ನಡೆಸೋಣ, ದೇವ್ರ ಕೃಪೆ ನಡೆಸಕ್ಕೆ ಶಕ್ತಿ ದೇವ್ರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನೀವು ಕೂತಿರೋದು ನೋಡ್ರೆ ಪ್ರಸಂಗನೇ ಬೇಡ, ನಿಲ್ಲಿಸ್ಬಿಡೋಣ ಅಂತೇಳಿ. ಯಾಕಂದ್ರೆ ನಾನು ಹಿಂಗೆ ನಿಂತಿರುವಾಗ, ನೀವು ಕೂತಿರುವಾಗ ನಮ್ಗೆಲ್ಲ ಗೊತ್ತಾಗ್ಬಿಡ್ತಾ, ಮಕ್ಕ ನೋಡ್ರಿ ಯಾರ ಮಕ್ಕ ಹೆಂಗೆ ಏನೇನು ಸ್ವೀಕಾರ ಮಾಡ್ತಾರ ಇಲ್ವಾ, ಏನು ಹೆಂಗೆ ಆಸಕ್ತಿ ಇದೆಯಲ್ವಾ ಕಣಮ್ಮ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ. ದೇವರಿಗೆ ಮಹಿಮೆ ಆಗಲಿ, ಸರ್ವಶಕ್ತನು ಪ್ರಕಟವಾಗಲಿ. ಹಲ್ಲೆಲೂಯಾ. ಎಲಿನ ಹೇಳ್ತಾನೆ, ಮೊದಲನೆಯ ಸರ್ದಿ ನಿಮ್ದೆ. ನಿಮ್ ದೇವ್ರನ್ನ ಕೂಗ್ರಿ, ಬಡ್ಕೊಳ್ರಿ, ಸಾಯ್ತೀರಾ ಸಾಯ್ರಿ, ಬೆಂಕಿ ಬರಬೇಕು. ಇವ್ರು ನೋಡ್ತಾರೆ ಏನೆಲ್ಲ ಮಾಡ್ಕೊಂಡ್ರು ಕೂಡ ಅಲ್ಲಿ ತೀರಮಾನ ಒಣಗಿ ಹೋಗ್ತಾ ಇದೆ, ಏನೋ ಗಂಟ್ಲು. ಹಲ್ಲೆಲೂಯಾ.
ತೀರ್ಮಾನ ಎಲ್ಲಿವರೆಗೂ? ಸಂಧ್ಯಾ ನೈವೇದ್ಯದವರೆಗೂ, ಸಂಧ್ಯೆ ವೇಳೆವರೆಗೂ, ಅಂದ್ರೆ ಸಾಯಂಕಾಲದವರೆಗೂ. ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು, ಸಾಯಂಕಾಲದವರೆಗೂ ಬಡ್ಕೊಂಡ್ರು. ಮೈಗಳಿಗೆ ಗಾಯ ಐತೆ ಹೊರತು, ಗಂಟ್ಲು ತೀರ್ಮಾನ ಒಣಗಿ ಹೋಯ್ತೆ ಹೊರತು, ಯಜ್ಞವೇದಿ ಇದೆ, ಮಾಂಸವನ್ನು ಕಟ್ ಮಾಡವ್ರು ಹಾಕಿದ್ದಾರೆ, ಬೆಂಕಿ ಮಾತ್ರ ಬರ್ತಾ ಇಲ್ಲ. ಅಲ್ಲೂಯ್ಯ. ನೋಡ್ದ ಎಲಿಯ, ಬೆಂಕಿನೂ ಇಲ್ಲ, ಬೆಂಕಿ ಕಡ್ಡಿನೂ ಇಲ್ಲ ಅಲ್ಲಿ. ಆಮೇಲೆ ಎಲಿಯ ಹೇಳ್ದ, ಆಯ್ತಾ ನಿಮ್ದು? ಸರಿ ಆಯ್ತು, ತೆಗಿರಿ, ಈಗ ನಮ್ದು ಕಟ್ರಿ. ಯಾಕೆ ಅಲ್ಲಿ ಬೆಂಕಿ ಇಳಿದು ಬಂದಿಲ್ಲ ಗೊತ್ತಾ? ಅದು ಫಸ್ಟೇ ದೇವರ ಹೆಸರಿನಲ್ಲಿ ಕಟ್ಟಲ್ಪಟ್ಟಿದಂತ ಯಜ್ಞವೇದಿ. ಅದು ಆಲ್ರೆಡಿ ಆ ಯಜ್ಞವೇದಿಯ ಮೇಲೆ ದೇವ್ರ ಬೆಂಕಿ ಇಳಿದು ಬಂದಿತ್ತು. ಈಗ ಈ ಜನರು ಏನ್ ಮಾಡ್ತಾ ಇದಾರೆ, ಅದನ್ನೇ ತೆಗೆದುಕೊಂಡು ಬಾಲನ ದೇವರುಗಳೇನ್ ಮಾಡ್ತಾ ಇದಾರೆ, ಕಟ್ಟಿದ್ದು, ಕೂಗಿದ್ದು, ಬಡ್ಕೊಂಡಿದ್ದು ಅಯ್ಯಪ್ಪ ಅಂತವ್ರೆ. ಸ್ಟಾರ್ಟಿಂಗ್ ಅಲ್ಲಿ ಅಯ್ಯಪ್ಪ ಹಿಂಗಿದ ಸೌಂಡು, ಈಗ ಅಯ್ಯಪ್ಪ. ಯಾಕೆ? ತೀರ್ಮಾನ ಒಣಗಿ ಹೋಯ್ತು. ಒಣಗಿ ಹೋದ್ರು ಕೂಡ ಅಲ್ಲಿ ಬೆಂಕಿ ಬಂದಿಲ್ಲ. ಎಲಿಯನ ಸರ್ದಿ ಬಂತು. ಎಲಿಯ ಹೇಳ್ತಾ ಇದ್ದಾನೆ ದೌಲತ್ತಿಂದ, ಅವನ್ ಗೊತ್ತು. ಯಾಕೆ? ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳಿ ಎಲಿಯನು ಗೊತ್ತು. ಈಗ ಎಲಿ ಹೇಳ್ತಾ ಇದ್ದಾನೆ, ನನ್ನ ಸರ್ದಿ ಬಂತು. 12 ಕುಲಗಳಿಗೆ, 12 ಗೋತ್ರಗಳಿಗೆ ಅನುಗುಣವಾಗಿರುವಂತ 12 ಕಲ್ಲುಗಳನ್ನ ತೆಗೆದು ಯಜ್ಞ ವೇದಿಯ ಮೇಲಿಟ್ಟು, ಓದ್ರಿ, ಜರಗೋದ್ರಿ. ಅಗಿಸಿದರು, ಕಾಲುವೆ ಮಾಡಿಸಿದರು, ನಾಲ್ಕು ಕೊಡ ತುಂಬುವ ನೀರನ್ನು ತೆಗೆದುಕೊಂಡು ಮಾಂಸದ ಮೇಲೂ ಕಟ್ಟಿಗೆ ಮೇಲೆಯೂ ಹೀಗೆ 12 ಸಾರಿ ತಂದು ಉಯ್ದ್ರು. ಉಯ್ದೆಲ್ಲ ಆದ್ಮೇಲೆ ಎಲಿ ಏನ್ ಮಾಡ್ತಾವನೆ, ಎಲ್ಲ ತುಂಬಿಸಿದನು, ನೀರೆಲ್ಲ ತುಂಬಿಸಿದ. ಎಲಿಯ ಪ್ರಾರ್ಥನೆ ಮಾಡ್ತಾವ ನೋಡ್ರಿ, ಏನಂತ ಮಾಡ್ತಾವನೆ, ಹತ್ತಿರಕ್ಕೆ ಬಂದು, ಅಬ್ರಹಾಂ, ಇಸಾಕ್, ಯಾಕೋಬನ ದೇವರೇ, ಯೆಹೋವನೇ, ನೀನೊಬ್ಬನೇ ದೇವರು, ಇಸ್ರಾಯೇಲ್ಯರ ದೇವರಾಗಿರುವ ಎಷ್ಟು ನಿಮಿಷ ಆಗಿರ್ಬೋದು ಈ ಮಾತು ಹೇಳಕ್ಕೆ? ಎಷ್ಟು ನಿಮಿಷ ಆಗಿರ್ಬೋದು ಈ ಮಾತುಗಳ ಆಡಕ್ಕೆ ಎಲಿಯ? ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಅಬ್ರಹಾಂ ದೇವರೇ, ಈಸಾಕ್ ದೇವರೇ, ಯಾಕೋಬನ ದೇವರೇ, ಇಸ್ರಾಯೇಲರ ದೇವರೇ, ನೀನು ನನ್ನ ಪಕ್ಷ ಇದೆಯಂತೇಳಿ ನಾನು ಬಲ್ಲೆನು. ನನ್ನ ದೇವರು ನನ್ನ ಜೊತೆಲಿದ್ದಂತೇಳಿ ಜನಗಳಿಗೆ ನೀನು ಪ್ರಕಟಿಸಬೇಕು. ನಾನು ನಿನ್ನ ಸೇವಕನಾಗಿರೋದು ಎಂಬುದನ್ನು, ಇದನ್ನೆಲ್ಲಾ ನಿನ್ನ ಕಟ್ಟಲೆ ಪ್ರಕಾರ ಮಾಡಿದ್ದೀನಿ ಅಂತ ಹೇಳಿ ಇವತ್ತು ತೋರಿಸಿಕೊಡು ಅಂತ ಈ ಪದಗಳೆಲ್ಲಕ್ಕೆ ಎಷ್ಟು ನಿಮಿಷ ಆಗಿರ್ಬೋದು? 2-5 ನಿಮಿಷನೇ ಇಟ್ಕೊಳ್ರಿ. ಈ ಪದಗಳನ್ನು ಹೇಳಿದ ತಕ್ಷಣವೇ ಅಲ್ಲೇ ನಡೀತಾ ಇದೆ, ಸಟನಾಗಿ ಏನ್ ಬಂತು? ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು. ಕೂಡಲೇ ಎಷ್ಟು ನಿಮಿಷ? ಎಲಿಯ ಹೇಳಿದ ಆ ಪದಗಳು ಹೇಳಕ್ಕೆ ಎಷ್ಟು ನಿಮಿಷ ಆಯ್ತು? ಅಲ್ಲೂಯ್ಯ.
ಈ ಎಲಿಯ 5 ನಿಮಿಷದ ಒಳಗಡೆ ಪ್ರಾರ್ಥನೆ ಮಾಡಿದ ತಕ್ಷಣ, ಕಟ್ಟಲೆ ಕೊಟ್ಟಿದ ತಕ್ಷಣ, ದೇವರಲ್ಲಿ ಮೊರೆ ಇಟ್ಟಿದ ತಕ್ಷಣ ಸ್ವರ್ಗದ ಮಂಡಲ ತೆರೆಯಲ್ಪಡ್ತು. ಪರಲೋಕದ ಬೆಂಕಿಯ ಮಂಡಲ. ಅನೇಕ ಮಂಡಲಗಳಿವೆ. ಬೆಂಕಿಯ ಮಂಡಲ ಇದೆ, ಮಣ್ಣದ ಮಂಡಲ ಇದೆ, ನೀರಿನ ಮಂಡಲ ಇದೆ, ಐಸ್ ಗಡ್ಡೆಗಳ ಮಂಡಲ ಇದೆ. ಹಲ್ಲೆಲೂಯಾ. ಬೆಂಕಿಯ ಮಳೆಯ ಮಂಡಲ ಇದೆ, ಅನೇಕ ಮಂಡಲಗಳಿದೆ. ಬಟ್ ಎಲಿಯನ್ನು ಪ್ರಾರ್ಥನೆ ಮಾಡುವಾಗ ಎಲ್ಲ ಮಂಡಲ ತೆರೆಯಲ್ಪಟ್ಟಿಲ್ಲ. ಎಲಿಯ ಏನ್ ಕಟ್ಟಲೆ ಕೊಟ್ಟು ಪ್ರಾರ್ಥನೆ ಮಾಡ್ದ ಆ ಮಂಡಲ ಮಾತ್ರ ತೆರೆಯಲ್ಪಡುವಾಗ ಆ ತಕ್ಷಣವೇ ಪರಲೋಕದಿಂದ ದೇವರಾಗ್ನಿ ಆ ಮಂಡಲದಿಂದ ಪಾಠ ತೆಳಿಕೆಗಳಲ್ಲಿ ಬಂತು. ಯಾವುದ್ರ ಮೇಲೆ? ಎಲಿಯನ್ನು ಕಟ್ಟಿಸಿದಂತ ಆ ಯಜ್ಞವೇದಿಯ ಮೇಲೆ ಬೆಂಕಿ ಬಂದಿದ ತಕ್ಷಣ ಆ ವಾಕ್ಯ ಹೋದ್ರೆ ಏನಾಯ್ತು? ಕೂಡಲೇ ಯೆಹೋವನಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನ ಕಟ್ಟಿಗೆ ಕಲ್ಲು ಮಣ್ಣುಗಳನ್ನ ದಹಿಸಿ ಬಿಟ್ಟು ಕಾಲುವೆಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಹೀರಿಬಿಟ್ಟಿತು ಅಂದ್ರೆ ಏನು? ತೀರ್ಮಾನ. ಇಲ್ಲೇ ಇದ್ದೀರಾ? ನಾನು ಈ ಪ್ರಸಂಗ ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ. ಇಲ್ಲಿ ಕೂತಿರುವಾಗ ದೇವ್ರು ಹೇಳಿದ್ರೆ ಹೆಚ್ಚು ಕೊಡ್ತು ಮಾತಾಡು ಅಂತ ಬಂದು ಇಲ್ಲಿ ತೆಗೆದೆ, ವಾಕ್ಯ ಓದಿದೆ, ಕ್ಲೋಸ್ ಮಾಡಿದೆ. ಹಲ್ಲೆಲೂಯಾ. ಇಲ್ಲಿ ಯಾವ ಪೇಪರ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ಒಣಗಿದ ಎಲುಬುಗಳು, ತೀರಾ ಒಣಗಿದ ಎಲುಬುಗಳು, ಒಣಗಲ್ಪಡಬೇಕಾದ ಕಾರ್ಯಗಳು ಅಂದ್ರೆ ಲೌಕಿಕಕ್ಕೆ ಸಂಬಂಧಪಟ್ಟ ಶರೀರಗಳಲ್ಲಿ ಹತ್ತಿಕೊಂಡಿರುವಂತ ಬೇಡದಿರುವಂತ ಕಾರ್ಯಗಳು, ಸ್ವಭಾವಗಳು, ದೇವರಿಗೆ ಅಸಹ್ಯ ತುಚ್ಛವಾಗಿರುವಂತ ಕಾರ್ಯಗಳು ಇವತ್ತು ಯೇಸುವಿನ ನಾಮದಲ್ಲಿ ತೀರ್ಮಾನ ಶರೀರ ಒಳಗಡೆ ಒಣಗಲಿ. ಒಪ್ಪಿಸಿಕೊಳ್ಳೋರ ಮೇಲೆ ಜೀವದ ಆತ್ಮದ ಶಕ್ತಿ ಈ ರಾತ್ರಿಯ ವೇಳೆಯಲ್ಲಿ ಅಭಿಷೇಕ್ತನಾಗಿರುವ ನಾನು, ಪ್ರವಾದಿಯಾಗಿರುವ ನಾನು, ಯೇಸುವಿನ ನಾಮದ ಅಧಿಕಾರದಲ್ಲಿ ಕಟ್ಟಲೆ ಕೊಡ್ತಾ ಇದ್ದಾನೆ. ಜೀವದ ಆತ್ಮನ ಶಕ್ತಿ ಇಳಿಲೆ. ರಾಪ ಪಾಪ ಶಾಪ ದಾಡ ದಾದಬ ರಿಕಮಾನ. ನೀರು, ಮಾಂಸ, ಕಟ್ಟಿಗೆ, ಯಜ್ಞ ವೇದಿ, ಕಲ್ಲು, ಮಣ್ಣು ಎಲ್ಲ ಹೀರಿ ಬಿಡ್ತು. ಹಲ್ಲೆಲೂಯಾ. ಇವತ್ತು ನಿನ್ನ ಶರೀರದಲ್ಲಿರುವಂತಹ ಲೌಕಿಕವಾದಂತಹ ಕಾರ್ಯಗಳನ್ನ, ಶರೀರಕ್ಕೆ ಸಂಬಂಧಪಟ್ಟ ಶರೀರದ ಇಚ್ಛೆಯ ಕ್ರಿಯೆಗಳನ್ನ ಸ್ವರ್ಗೀಯ ದೇವರ ಶಕ್ತಿ ಇವತ್ತು ಮಾತ್ರವಾಗಿ ಹೀರಿ ಬಿಡ್ಲಿ, ಒಣಗಿಸಿ ಬಿಡ್ಲಿ, ಒಣಗಿಸಿ ಬಿಡ್ಲಿ ಯೇಸುವಿನ ನಾಮದಲ್ಲಿ. ಒಂದು ಹೊಸ ನರ, ಒಂದು ಹೊಸ ಚರ್ಮ, ಒಂದು ಹೊಸ ಮಾಂಸ, ಒಂದು ಹೊಸ ರಕ್ತ, ಒಂದು ಹೊಸ ಜೀವ ಈ ಶರೀರಗಳಲ್ಲಿ ಕರ್ತನಿಂದ ಉಂಟಾಗಲಿ. ಹಲ್ಲೆಲೂಯಾ. ತೀರ್ಮಾನ ಒಣಗಿ ಹೋಗಿರುವಂತ ಎಲುಬುಗಳಿಗೆ ಜೀವ ಬರುವಾಗ ಅದು ಎದ್ದೇಳ್ತಾ ಇದೆ, ಅವುಗಳಿಗೆ ಶಬ್ದ ಬರ್ತಾ ಇದೆ. ಬಟ್ ಆ ಶಬ್ದ ಡಿಫ್ರೆಂಟ್ ಆಗಿದೆ. ಹಲ್ಲೆಲೂಯಾ. ನಾವು ಕೂಡ ನೀರಿನಲ್ಲಿ ಮುಳುಗುವಾಗ ಪೂರ್ತಿ ನಾವು ಸಾಯ್ಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಅವನ ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟದಿದ್ರೆ ಅವನು ಪರಲೋಕ ರಾಜ್ಯಕ್ಕೆ ಸೇರಲಾರನು. ಆತ್ಮದಲ್ಲಿಯೂ ನೀರಿನಲ್ಲಿಯೂ ನಾವು ಹೊಸಬರಾಗಿ ಹುಟ್ಟೋರಾಗಿರ್ಬೇಕು. ಅದು ನನ್ನ ಸಂತತಿ ಎಂಬುದಾಗಿ ಹೇಳಿ ಕರ್ತನ ಹೇಳ್ತಾನ. ನಾವು ಹೊಸದಾಗಿ ಹುಟ್ಟಬೇಕಂತ. ಹಲೋ, ನಾವು ಈಗ ಈ ತೆಗ್ನಲ್ಲಿ ಹಳೇದನ್ನ ದೇವ್ರು ತೆಗೆದು ಹಾಕ್ತಿದಾರೆ, ಹೊಸದನ್ನ ಉಂಟು ಮಾಡ್ತಾ ಇದಾರ.
ಎಲುಬು ತೀರಮಾನ ಒಣಗಿ ಹೋಗಿದೆ ಅಂದ್ರೆ ಅದು ಏನಕ್ಕೆ ಪ್ರಯೋಜನ ಇಲ್ಲ. ದೇವರು ಅದನ್ನು ತೆಗೆದುಕೊಂಡು ಅದನ್ನಲ್ಲಿ ಜೀವ ತುಂಬಿಸ್ತಾ ಇದ್ದಾರ. ಎರಡನೇದಾಗಿ ರಕ್ತ. ಆ ರಕ್ತ ಎಲ್ಲಿಂದ ಬಂದಿರಬಹುದು? ಆ ರಕ್ತ ಎಲ್ಲಿಂದ ಬಂದಿರಬಹುದು? ಎಲುಬುಗಳ ತೀರಮಾನ ಒಣಗಿ ಹೋಗಿತ್ತು ಅಂದ್ರೆ ನರ, ಮಾಂಸ, ಕೂದಲು, ಕಣ್ಣು, ಹಲ್ಲು, ಮೂಗು, ಮೂಳೆ ಒಂದೊಂದು ಪಾರ್ಟ್ಸ್ಗಳು, ರಕ್ತ ಎಲ್ಲ ಏನಾಗಿರುತ್ತೆ? ಟೋಟಲ್ ಆ ಬಿಸಿಲಿನ ಇದಕ್ಕೆ ಹೀರ್ಕೊಂಡ್ಬಿಟ್ಟಿರ್ತದೆ, ಒಣಗಿ ಹೋಗ್ಬಿಟ್ಟಿರ್ತದೆ, ಜೀವನ ಇರಲ್ಲ. ಅಂದ್ರೆ ಈಗ ಈ ಎಲುಬುಗಳಿಗೆ ಜೀವ ಬರ್ತಾ ಇದೆ. ಅದು ಯಾರಿಂದ? ದೇವರಿಂದ. ಈಗ ದೇವರು ಹೇಳ್ತಾ ಇದ್ದಾರೆ, ಇದು ದೇವರಿಗಾಗಿ ಎದ್ದು ಬಂದ ಸಂತತಿ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಈ ದೊಡ್ಡ ಸೈನ್ಯ ದೇವರಿಗಾಗಿ ಎದ್ದು ಹೇಳ್ತಂತೆ. ಹಲ್ಲೆಲೂಯಾ. ಜೀವ 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 ಅಂದ್ರೆ ಒಣಗಬೇಕಾದ ವಿಷಯಗಳು, ತೀರ ಒಣಗಬೇಕಾದ ಕಾರ್ಯಗಳು ನಮ್ಮ ಮೇಲೆ ಒಣಗುವಾಗ ಅವನ ಜೀವ ನಮ್ಮ ಒಳಗಡೆ ಕಲೆಕ್ಷನ್ ಆಗ್ತದ. ಅವನ ರಕ್ತ ನಮ್ಮ ಮೇಲೆ ಕಲೆಕ್ಷನ್ ಆಗ್ತದೆ. ಅವನ ಮಹಿಮೆ ನಮ್ಮ ಮೇಲೆ ಕಲೆಕ್ಷನ್ ಆಗ್ತದೆ. ಅವಾಗ ದೇವರು ಹೇಳ್ತಾರೆ, ನೀನು ನನ್ನಲ್ಲಿಯೋ ನಾನು ನಿನ್ನಲ್ಲಿಯೋ ಈಗ ನೆಲೆಗೊಂಡಿದ್ದೇವೆ. ಓ ರಾಭಾ ಶಬಾ ರಿಕ ಮಮದ ಡಗದಬೋ ರಬಾ ಶಬಾ ದಢಗದಬ. ದೇವರ ಆತ್ಮ ಮಾತಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಇದ್ದಿದ್ದು ಇನ್ನ ಪೂರ್ತಿ ಇವತ್ತು ಒಣಗಿಸ್ತಾರ. ಕೆಲವೊಂದು ಮಂಡಲಗಳು ಇವತ್ತು ಹೊಡಿತಾರ, ಒಂದು ಹೊಸ ಮಂಡಲ ನಿನ್ನಲ್ಲಿ ತೆರೀತಾರ. ಓ ರಾಭಾ ಶಾಪಾ ತಗದಬೋ. ದೇವರಾತ್ಮನ ಕೊಟ್ಟರ ಆಲೋಚನೆ ಹೇಳ್ತಾ ಇದ್ದಾನೆ. ದೇವರಾತ್ಮನ ತೋರಿಸಿದ ಕಾರ್ಯನ ಮಾಡ್ತಾ ಇದ್ದಾನೆ. ಹೋ ರಾಬಾ ಬಾಬಾ ಶಾಬಾ ದಡಗದಬಾ ರೀಕಮಾನ ಪ್ರೌಢ ಪ್ರಮಾಣ ರಿಕಲ್ಮನ ಶಬ್ದವಾದಿಗಾರಗಸಿ. ಇಸ್ರಾಯೇಲ್ ಜನರಿಗಾಗಿ, ಇಸ್ರಾಯೇಲ್ ಜನರನ್ನ ಗಿದ್ಯೋನನ ಮೂಲಕವಾಗಿ ದೇವರು ಆರಿಸಿಕೊಂಡು ಹೋಗುವಾಗ ಈ 300 ಜನರ ಕೈಯಲ್ಲಿ ಬೆಂಕಿಯ ಪಂಚಿದೆ. ಎರಡನೇದಾಗಿ ಅವರ ಕೈಯಲ್ಲಿ ಮಡಿಕೆ ಇದೆ. ದೇವರು ಹೇಳ್ತಾ ಇದ್ದಾರೆ, ನೀವು ಆ ವೈರಿಯ ಪಾಳೆಯದ ಒಳಗಡೆ ಹೋಗಿದ ತಕ್ಷಣ ನಿಮ್ಮ ಕೈಯಲ್ಲಿರುವಂತ ಆ ಮಡಿಕೆಗಳನ್ನ ಕೆಳಗಡೆ ಒಡೆದು ಬಿಡ್ರಿ. ಅಲ್ಲಿ ಒಡೆದ ತಕ್ಷಣ ನಿಮಗೆ ಜಯ ಉಂಟಾಗುತ್ತ. ಒಡೆಯಲ್ಪಡಬೇಕಾದ ಮಂಡಲ ಈ ರಾತ್ರಿ ವೇಳೆಯಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ, ದೇವರ ವಚನದ ಮೂಲಕವಾಗಿ, ಅಭಿಷೇಕದ ಮೂಲಕವಾಗಿ ಒಡೆಯಲ್ಪಡಬೇಕಾದಂತ ಆ ಪಾತ್ರೆ, ಆ ಮಂಡಲವನ್ನ ಸ್ವರ್ಗದ ದೇವರು ಈ ರಾತ್ರಿ ವೇಳೆಯಲ್ಲಿ ಒಡೆದು ಒಂದು ಹೊಸ ಅಧ್ಯಾಯವನ್ನ, ಒಂದು ಹೊಸ ಮಂಡಲವನ್ನ ದೇವರ ಮಹಿಮೆಯಿಂದಲೂ, ದೇವರ ಶಕ್ತಿಯಿಂದಲೂ, ದೇವರ ಕೃಪೆಯಿಂದಲೂ ತುಂಬಲ್ಪಟ್ಟಂತಹ ಒಂದು ಲಿಂಕ್ ಇರುವಂತಹ, ದೇವರೊಟ್ಟಿಗೆ ಲಿಂಕ್ ಇರುವಂತಹ ಒಂದು ಮಂಡಲ ಈ ರಾತ್ರಿಯ ವೇಳೆಯಲ್ಲಿ ಪರಿಶುದ್ಧಾತ್ಮನು ತೆಗೆದು ಬಿಡ್ತಾಳೆ. ಓ ರಾಮ. ರಾಭಾದಡಗಾದವ. ದೇವರು ಹೇಳ್ತಾ ಇದ್ದಾರೆ, ಇವತ್ತಿನಿಂದ ನಿನ್ನ ಒಂದೊಂದೊಂದೊಂದು ಕಾರ್ಯಗಳು, ನಿನ್ನ ಒಂದೊಂದು ಕಾರ್ಯಗಳು, ನಿನ್ನ ಒಂದೊಂದು ವಿಷಯಗಳು ನನ್ನಲ್ಲಿಯೂ, ನನ್ನ ಕಾರ್ಯಗಳು ನಿನ್ನಲ್ಲಿಯೂ ನೆಲೆಗೊಂಡಿರುತ್ತೆ ಎಂಬುದಾಗಿ ಹೇಳಿ
ಸೈನ್ಯಗಳ ಒಡೆಯನ ಆಲೋಚನೆಯನ್ನು ಒದಗಿಸ್ತಾ ಇದ್ದಾನ. ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ಹೇಳಿ ಸ್ವರ್ಗೀಯ ದೇವರು ಮಾತಾಡ್ತಾ ಇದ್ದಾರೆ. ಹೋ ರಾಭಾ ಶಬಾದಾಡಾಗಾದಬ. ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ನೆಲೆಗೊಂಡಿರುವಂತ ವಾತಾವರಣ ಉಂಟಾಯ್ತು. ಇನ್ನ ನಿನ್ನಲ್ಲಿ ಬಲವಾದ ಆತ್ಮಿಕ ಫಲಗಳು ಹೊರಡಲಿಕ್ಕೆ ಸಾಧ್ಯ. ಅದು ಜನರು, ಸಭೆ, ಅದು ನಿನ್ನ ರಿಲೇಷನ್ ಕಾಣುತ್ತೆ, ನೋಡುತ್ತೆ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾ ಇದ್ದಾನೆ. ಹಾಗೆ ನಡೀಲಿ. ಒಡೆಯಲು ಪಡಬೇಕಾದ ಮಂಡಲ ಒಡಿಲಿ. ಹೊಸ ಮಂಡಲ ಈತನಿಗಾಗಿ ತೆರೆಯಲ್ಪಡಲಿ. ದೊಡ್ಡ ಸಾಕ್ಷಿಯಾಗಿ ಮಾರ್ಪಡಲಿ. ದೊಡ್ಡ ಸಾಕ್ಷಿ ಪಡಲಿ. ಔರಾಪ ಶಾಪ ಚಕಾತಪ ರಿಕಮಾನ ಪ್ರೌಢ ಪ್ರಮಾಣ ರಿಕಲ್ಮನ ಧಗಧಗ ಶಬ್ದವಾದಿಗಾಡಗಸಿ. ತೀರಮಾನ ಒಣಗದ ಮೇಲೆ ಕರ್ತನ ಆಲೋಚನೆ ಮಾಡ್ತಾ ಇದ್ದಾನೆ. ಇವುಗಳಿಗೆ ಜೀವ ಬರುತ್ತಾ ಕರ್ತನೆ? ಪೂರ್ತಿ ಒಣಗಿ ಹೋಗಿದೆ, ಇವುಗಳಲ್ಲಿ ಜೀವ ಇಲ್ಲ. ನೀನು ಕಟ್ಟಲು ಕೊಟ್ಟರೆ ನಿನ್ನ ಜೀವ ಇವುಗಳಲ್ಲಿ ಬರುತ್ತೆ, ನಿನ್ನ ಜೀವ ಇವುಗಳಲ್ಲಿ ಉಂಟಾಗುತ್ತೆ. ನಿನಗೆ ಎಲ್ಲವೂ ಗೊತ್ತು ಅಂತ ಹೇಳುವಾಗ ಅಲ್ಲಿ ದೇವರ ಆತ್ಮನ ಒಂದು ಮಂಡಲವನ್ನ ಓಪನ್ ಮಾಡ್ತಾ ಇದ್ದಾರ. ದೇವರ ಆತ್ಮನ ಪರವಶವುಳ್ಳ ಒಂದು ಮಂಡಲವನ್ನ ದೇವರು ಓಪನ್ ಮಾಡುವಾಗ ಅಲ್ಲಿ ಎಲುಬುಗಳಲ್ಲಿ ಶಬ್ದ ಉಂಟಾಗಿದಂತೆ ಈ ರಾತ್ರಿಯ ವೇಳೆಯಲ್ಲಿ ಪರಿಶುದ್ಧಾತ್ಮನ ದೇವರಾತ್ಮನ ಪರವಶವುಳ್ಳ ಒಂದು ಮಂಡಲ ತೆರೆಯಲ್ಪಡಲಿ. ನಿನ್ನ ಕೆಲವೊಂದು ದೇವರಿಗೆ ಬೇಡದಿರುವಂತಹ ವಿಷಯಗಳು ಈ ಮುಂಬರ ದಿನಗಳಲ್ಲಿ ದೇವರು ತೀರಮಾನ ಒಣಗಿಸೋದಕ್ಕಾಗಿ ಹೋಗ್ತಾ ಇದ್ದಾನೆ. ಯಾಕಂದ್ರೆ ದೇವರು ರಕ್ತದ ಸಂಬಂಧ ಆಗಲಿ, ಕಾಮದ ಕಾರ್ಯಗಳಿಂದ ಆಗಲಿ, ಪುರುಷ ಸಂಕಲ್ಪದಿಂದ ಆಗಲಿ ಬಂದಿರೋ ಗುಣ, ಸ್ವಭಾವ, ನಡವಳಿಕೆ ನೋಡ್ಲಿಕ್ಕೆ ದೇವರು ಇಷ್ಟಪಡಲ್ಲ. ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ ಹೇಳೋ ಗುಣತಿಶಯಗಳು ನೋಡ್ಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಮಂಜುಷದ ಮುಂದಗಡೆ, ದೇವರ ಆಲಯದ ಒಳಗಡೆ ಆರೋನನ ಕೋಲು ಪೂರ್ತಿಯಾಗಿ ಒಣಗಲ್ಪಟ್ಟದಾಗಿ ಇಡಲ್ಪಟ್ಟಿರುವಾಗ, ದೇವರ ಮಹಿಮೆ ಅದನ್ನು ಮುಟ್ಟುವಾಗ, ದೇವರ ಶಕ್ತಿ ಅದನ್ನು ಮುಟ್ಟುವಾಗ, ದೇವರ ಜೀವ ಅದನ್ನು ಮುಟ್ಟುವಾಗ, ತೀರಾ ಒಣಗಿ ಹೋಗಿರುವಂತ ಆರೋನನ ಕೋಲಿನ ಒಳಗಡೆ ಒಂದು ಚಿಗುರು ಹೊಡೆದಂತೆ ಇವತ್ತು ಒಣಗಲ್ಪಡಬೇಕಾದ ಕೆಲವು ಕಾರ್ಯಗಳು ಇವರಲ್ಲಿ ಒಣಗಲ್ಪಟ್ಟು ಕರ್ತನ ಸ್ವಭಾವಕ್ಕೆ ಅನುಗುಣವಾಗಿರುವಂತ ಒಂದು ಚಿಗುರು, ಆತ್ಮಿಕಕ್ಕೆ ಅನುಗುಣವಾಗಿರುವಂತ ಒಂದು ಚಿಗುರು, ಪರಲೋಕಕ್ಕೆ ಸಂಬಂಧವಾಗಿರುವಂತ ಒಂದು ಚಿಗುರು ಇವರುಗಳಲ್ಲಿ ಒಡೆದೆ. ರಾಬ ಶಾಪಾದ ಡಾಗಾದಬ ರೀಕಮಾನ ಪ್ರೌಢ ಪ್ರಮಾಣ ರಿಕಲ್ಮನ ಶಬ್ದವಾದಿಗಾರಗಸಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಮಂಡಲಗಳನ್ನು ಪೂರ್ತಿಯಾಗಿ ಸ್ವರ್ಗೀಯ ದೇವರು ಈ ರಾತ್ರಿ ವೇಳೆಯಲ್ಲಿ ಮುಚ್ಚಾಕೋದಕ್ಕಾಗಿ ಹೋಗ್ತಾ ಇದ್ದಾನೆ. ಇಸ್ರಾಯೇಲ್ ಜನರು ಐಗುಪ್ತ ದೇಶ ಎಂಬುದಾಗಿ ಹೇಳುವಂತ ಮಂಡಲವನ್ನ ಬಿಟ್ಟು ಹೊರಗಿನ ಮಂಡಲಕ್ಕೆ ಬರುವಾಗ, ಶತ್ರು ಬಿಡುಕೊಡದೆ ಇರುವಾಗ, ಆ ಫರೋಹನ ಸೈನ್ಯ, ಆ ಒಂದು ಮಂಡಲ ಇಸ್ರಾಯೇಲ್ ಜನರನ್ನ ಹಿಂಬಾಲಿಸಿಕೊಂಡು ಬಂದಂತೆಯೇ ಕೆಲವು ಪರಂಪರೆಯ ಶಕ್ತಿಗಳನ್ನ, ಪರಂಪರೆಯ ದುರಾತ್ಮನ ಕ್ರಿಯೆಗಳನ್ನ, ಪರಂಪರೆಯ ಬಂಧನಗಳನ್ನ ಪರಿಶುದ್ಧಾತ್ಮ ತಿಳಿಯಪಡಿಸ್ತಾ ಇದ್ದಾರೆ. ಇವತ್ತು ಆ ಮಂಡಲವನ್ನ ಪರಂಪರೆಯ ಶಕ್ತಿಯಿಂದ ಕಟ್ಟಲ್ಪಟ್ಟು ಹಿಡಿಯಲ್ಪಟ್ಟು ನಡೆಸಲ್ಪಡ್ತಾ ಇರುವಂತಹ ಆ ಮಂಡಲಗಳನ್ನ ಈ ರಾತ್ರಿಯ ವೇಳೆಯಲ್ಲಿ ಪರಿಶುದ್ಧಾತ್ಮನ ಒಡೆದು ಇಸ್ರಾಯೇಲ್ ಜನರನ್ನ ಅಗ್ನಿ ಸ್ತಂಭದಲ್ಲಿಯೂ ಮೇಘ ಸ್ತಂಭದಲ್ಲಿಯೂ ನಡೆಸಲ್ಪಟ್ಟಂತ ಒಂದು ಮಂಡಲ ಈ ರಾತ್ರಿ ವೇಳೆಯಲ್ಲಿ ನಿನಗಾಗಿ ಸ್ವರ್ಗ ತೆರೆಯುವುದಕ್ಕಾಗಿ ಹೋಗ್ತಾ ಇದ್ದ. ದೇವರ ಆತ್ಮನ ಬಲವಾದ ಆಲೋಚನೆ ಸಭೆಗೆ ಅರ್ಥ ಆಗ್ತಾ ಇಲ್ಲ.
430 ವರ್ಷಗಳು ನಿಮ್ಮನ್ನು ಕಟ್ಟಿ ಅಥವಾ ಇಸ್ರಾಯೇಲ್ ಜನರನ್ನ ಕಟ್ಟಿ ಬಂಧಿಸಿ ಗುಲಾಮರನ್ನಾಗಿ ಮಾಡಿ ಹಿಡಿದಿಟ್ಟಂತಹ ಕುಗ್ಗಿಸಿದಂತಹ ಇಲ್ಲದೆ ಇರುವ ಹಾಗೆ ಮಾಡಿಬಿಡ್ತೀವಿ, ನಿಮ್ಮ ಬಲ ಹಬ್ಬುವುದಕ್ಕೆ ಬಿಡದ ಅಂತೇಳಿ ತಡೆ ಮಾಡಿಟ್ಟಂತ ಮಂಡಲವನ್ನ ದೇವರು ಒಡೆದು ಹಾಕಿ ಆ ಮಂಡಲದಿಂದ ಇಸ್ರಾಯೇಲ್ ಜನರನ್ನ ಬಿಡಿಸಿಕೊಂಡು ಬಂದ ಹಾಗೆ ಬಿಡಿಸಿಕೊಂಡು ಬಂದ ಮೇಲೂ ಕೂಡ ಆ ಮಂಡಲ ಇವರನ್ನು ಹಿಂಬಾಲಿಸಿಕೊಂಡು ಭಯಪಡಿಸಿ ಭೀತಿಪಡಿಸಿ ಮತ್ತೆ ಪಾಪದಲ್ಲಿ ಬೀಳಿಸ್ತೀನಿ, ಮತ್ತೆ ಮೋಹದಲ್ಲಿ ಬೀಳಿಸ್ತೀನಿ, ಮತ್ತೆ ಕುಡುಕತನದಲ್ಲಿ ಬೀಳಿಸ್ತೀನಿ, ಮತ್ತೆ ವ್ಯಭಿಚಾರದಲ್ಲಿ ಬೀಳಿಸ್ತೀನಿ, ಮತ್ತೆ ಆ ಲೌಕಿಕ ಕಾರ್ಯಗಳಲ್ಲಿ ಬೀಳಿಸ್ತೀನಿ ಅಂತ ಹೇಳಿ ಭಯಪಡಿಸ್ತಾ ಇರುವಂತ ಪರಂಪರೆಯ ಮಂಡಲಗಳನ್ನ ಈ ರಾತ್ರಿಯ ವೇಳೆಯಲ್ಲಿ ಈ ವಚನದ ಮೂಲಕವಾಗಿ ಪರಿಶುದ್ಧಾತ್ಮನ ಶಕ್ತಿಯ ಮೂಲಕವಾಗಿ ಸ್ವರ್ಗೀಯ ದೇವರು ಆ ಮಂಡಲ ಒಡೆಯುವುದಕ್ಕಾಗಿ ಹೋಗ್ತಾ ಇದ್ದಾರೆ. Rapa shapa tata katapa. Praise the Lord. ಸ್ವರ್ಗದ ದೇವರು ಈ ಮಂಡಲವನ್ನ ಸಮುದ್ರದಲ್ಲಿ ಮುಚ್ಚಾಕಿದ ತಕ್ಷಣ ಇಸ್ರಾಯೇಲ್ ಜನರಿಗೆ ಒಂದು ಹೊಸ ಮಂಡಲ ತೆರೆಯಲ್ಪಡ್ತು. ಒಂದು ಹೊಸ ಮಂಡಲ ತೆರೆಯಲ್ಪಡ್ತು. ಆ ಮಂಡಲ ಪೂರ್ತಿ ದೇವರ ಜೊತೆನಲ್ಲಿದ್ದು ಅವ್ರು ನಡೆಸಿದಂತ ಮಂಡಲ ಅದು. ಈ ಮಂಡಲವನ್ನು ಮುಚ್ಚಾಕಿ ದೇವರು ಇವರಿಗಾಗಿ ತೆರೆದುಕೊಟ್ಟಂತ ಮಂಡಲದಲ್ಲಿ 40 ವರ್ಷ ಹಗಲು ಇರುಳು ಎಲ್ಲ ವಿಷಯಗಳಲ್ಲಿ ದೇವರು ಅವರ ಸಂಗಡ ಇದ್ದು, ಅವರು ದೇವರ ಸಂಗಡ ಇದ್ದು ಪ್ರಯಾಣ ಮಾಡಿದ ಮಂಡಲ ಇವತ್ತು ಕೃಪೆಯ ಮಂಡಲ, ದೇವರಿಂದ ಸಾಯವರೆಗೂ ನಡೆಸಲ್ಪಡೋ ಮಂಡಲ, ದೇವರ ಜೀವದಲ್ಲಿ ತುಂಬಲ್ಪಡುವಂತ ಮಂಡಲವಾಗಿ ಈ ರಾತ್ರಿ ವೇಳೆಯಲ್ಲಿ ಪರಿಶುದ್ಧಾತ್ಮನು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕಾಗಿ ಹೋಗ್ತಾ ಇದ್ದಾರ. ಕೆಲವೊಂದು ಪರಂಪರೆಯ ಶಕ್ತಿಗಳಿಂದ ಕಟ್ಟಲ್ಪಟ್ಟು ನಡೆಸಲ್ಪಡ್ತಾರ ಮಂಡಲ ಈ ರಾತ್ರಿ ದೇವರ ಶಕ್ತಿ ಹೊಡೆದಾಕತ್ತೆ. ದೇವರ ಶಕ್ತಿ ಹೊಡೆದಾಗತ್ತೆ. ಇನ್ನ ನಿಮ್ಮನ್ನ ಅವುಗಳು ಹಿಂಬಾಲಿಸಲ್ಲ. ನಿಮ್ಮನ್ನ ಏನಾದರೂ ಇದಕ್ಕೆ ಮೇಲೆ ಹಿಂಬಾಲಿಸಿದ್ರೆ ದೇವರು ನಿಮಗಾಗಿ ಈ ರಾತ್ರಿ ವೇಳೆಯಲ್ಲಿ ತೆಗೆದುಕೊಳ್ಳುವಂಥ ಮಂಡಲ, ಆ ಮಂಡಲದಲ್ಲಿ ನಡೆಸಲ್ಪಟ್ರೆ ನಿನ್ನ ಪರಂಪರೆಯ ಶಕ್ತಿಗಳೆಲ್ಲ ಹಿಂಬಾಲಿಸಿಕೊಂಡು ಬರುವಂಥದ್ದು. ದೇವರ ವಾಕ್ಯ ಹೇಳ್ತದೆ, ನಿನಗಾಗಿ ಈ ರಾತ್ರಿ ವೇಳೆಯಲ್ಲಿ ತೆರೆಯಲ್ಪಡುವ ಆ ಮಂಡಲದಲ್ಲಿ ನಡೆಯುವಾಗ ಇದು ಶುಭ, ಓ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುವುದು ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನು ಶಾಕ್ತವಾಗಿ ಮಾತಾಡ್ತಾ ಇದ್ದಾನ. ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ನಾನು ಮಾತಾಡ್ತಾ ಇದ್ದೇನೆ. ದೇವರ ಆತ್ಮದ ಪರವಶನಾಗಿ ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ದೇವರು ನಿನಗಾಗಿ ಒಂದು ಮಂಡಲ ತೆಗೆದುಕೊಳ್ಳೋದಕ್ಕಾಗಿ ಹೋಗ್ತಾ ಇದ್ದಾರೆ. ಆ ಮಂಡಲವನ್ನು ದೇವರು ತೆಗೆಯುವಾಗ ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಹಿಂಬಾಲಿಸುವುದು ದಾರಿದ್ರ್ಯವಲ್ಲ, ನಿನ್ನನ್ನು ಹಿಂಬಾಲಿಸುವುದು ಸಾಲವಲ್ಲ, ನಿನ್ನನ್ನು ಹಿಂಬಾಲಿಸುವುದು ಕಷ್ಟವಲ್ಲ, ನಿನ್ನನ್ನು ಹಿಂಬಾಲಿಸುವುದು ಪರಂಪರೆಯ ಕ್ರಿಯೆ ಕಾರ್ಯಗಳು ಸ್ವಭಾವಗಳು ಅಲ್ಲ. ದೇವರ ಜನರು ನಿಮ್ಮನ್ನ ಹಿಂಬಾಲಿಸುವಂಥದ್ದು ದೇವರ ಕೃಪೆ, ದೇವರ ಶುಭ ನಿಮ್ಮನ್ನ ಹಿಂಬಾಲಿಸುವುದಕ್ಕಾಗಿ ಹೋಗ್ತದೆ. ಆಸೆನೇ ಇಲ್ಲ, ನಾನು ನಿಲ್ಲಿಸ್ತೀನಿ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ನಾನೇನು ಮಾಡಲಿ? ಅವೆಲ್ಲ ಹೊಟ್ಟೆ ತುಂಬಿದವರು. ಭಯಂಕರ ಸೇವೆ ಇದೆ, ಭಯಂಕರ ಆಲೋಚನೆಗಳಿದೆ.
ಅಷ್ಟು ಶಕ್ತಿ ಈಗ ನಮಗಿಲ್ಲ. ಆ ದೇವರ ಮಾತು, ಆ ದೇವರ ಮಾತಿನ ಶಕ್ತಿಯನ್ನ ಸ್ವೀಕರಿಸುವಂತ ಶಕ್ತಿ ಈಗ ನಮಗಿಲ್ಲ. ಆದುದರಿಂದ ನಾನು ನಿಲ್ಲಿಸ್ತಾ ಇದ್ದೇನೆ. ತೀರ ಒಣಗಬೇಕಾದ ಕಾರ್ಯಗಳು, ವಿಷಯಗಳು ಒಣಗುವಾಗ ಅದರ ಮಧ್ಯದಲ್ಲಿ ನನ್ನ ದೇವರು ಪ್ರಕಟ ಆಗ್ತಾರೆ. ನನ್ನ ದೇವರು ಪ್ರಕಟವಾದರೆ ಪರಿಶುದ್ಧಾತ್ಮ ಪರವಶವುಳ್ಳ ಮಂಡಲವನ್ನ ಸ್ವರ್ಗದ ದೇವರು ತೆಗಿತಾರೆ. ಆ ಮಂಡಲ ತೆಗೆದು ಬಿಟ್ರೆ ತೀರ ಒಣಗಿ ಹೋಗಿರುವಂತ ವ್ಯಕ್ತಿಯ ಒಳಗಡೆ ದೇವರ ಜೀವ ಉಂಟಾಗುತ್ತೆ. ದೇವರ ಜೀವ ಉಂಟಾಗುವಾಗ ದೇವರು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯ. ದೇವರು ಕೆಲವೊಂದು ಮಂಡಲಗಳನ್ನು ನಿನ್ನಲ್ಲಿ ಹೊಡಿಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓ ರಾಬಾ ಶಬಾ ದಡ ಗಾದಬು ರೇಖಮಾನ ಪ್ರೌಢ ಪ್ರಮಾಣ ರಿಕಲ್ಮನ ಶಬ್ದವಾದಿಗಾರಗಸಿ ರಾಬಾ ಬಾಬಾ ದಡ ಗಾದಬು ಶಬ್ದವಾದಿಗಾರಗಸಿ. ತೆಂಗಿನಕಾಯಿ ನಾನು ಅಂಗಡಿಯಿಂದ ತಗೊಂಡು ಬಂದೆ. ಬರ್ತಾ ಇರುವಾಗ ತೆಂಗಿನಕಾಯಿ ಯಾರೋ ಬೀಳ್ಸ್ಕೊಂಡು ಹೋಗ್ಬಿಟ್ರು. ಅಂಗಡಿಗೆ ಹೋಗಿದ್ದೆ, ಒಂದು ತೆಂಗಿನಕಾಯಿ ಸಿಕ್ತು. ಅಥವಾ ಯಾರೋ ತೆಂಗಿನಕಾಯಿ ನೀನು ಕೊಡು ಅಂತ ಹೇಳಿದ್ರು, ತಗೊಂಡು ಬಂದಿದ್ದೀನಿ ಅಂತೇಳಿ ಯಾರ ಮನೆಗಳಿಗಾದ್ರೂ ತೆಂಗಿನಕಾಯಿ ತಗೊಬಂದು ಕೊಟ್ಟಿದ್ದಾರಾ? ತೆಂಗಿನಕಾಯಿ ಯಾರ ಮನೆಗೂ ಯಾರು ತೆಂಗಿನ ತಂದು ಕೊಟ್ಟಿಲ್ಲ. ಕಾಲದ ನನ್ನ ಭಾಷೆ ತಾನೇ ಅರ್ಥ ಆಗುತ್ತೆ. ನಾನು ಫಸ್ಟೇ ಮಾತಾಡೋದು ಇಂಗ್ಲೀಷು. ತೆಂಗಿನಕಾಯಿ ಯಾರಾದರೂ ಸಾರಿಗೆ ತಗೊಂಡು ಬಂದೆ, ಅಲ್ಲಿ ಸಿಕ್ತು, ಅವ್ರು ಕೊಟ್ಟರು, ತಗೊಳ್ಳಿ ಅಂತೇಳಿ ಯಾರ ಮನೆಗಳಿಗಾದರೂ ತೆಂಗಿನಕಾಯಿ ಕಿವುಡು ಅಂದರೆ ತೌಡು ಅಂತಾರೆ. ಏನು ಮಾಡೋಣ? ಇಂಥ ತೌಡುಗಳನ್ನ ಇಟ್ಕೊಂಡು ನಾವು ಏನು ಮಾಡಬೇಕು? ಯಾರು ತಂದು ಕೊಟ್ಟರು? ಹೌದಾ? ದೇವರಾತ್ಮ ಇದ್ದಾರ? ಇಲ್ಲಿ ಇದ್ದಾರ? ಪ್ರವಾದನೆ ಆತ್ಮ ಇದ್ದಾರ? ದೇವರು ಮಾತಾಡ್ತಾ ಇದ್ದಾರ? ದೇವರು ಹೇಳ್ತಾ ಇದ್ದಾರೆ ಮಾಟ ಮಂತ್ರಗಳನ್ನು ಮಾಡಿ ಹಾಕಿದ್ದಾರೆ ಅಂತ. ಹಲ್ಲೆಲೂಯಾ. ಇವತ್ತು ಆ ಮಾಟ ಮಂತ್ರದ ಕಟ್ಟು ಈ ರಾತ್ರಿ ವೇಳೆಯಲ್ಲಿ ಸ್ವರ್ಗೀಯ ದೇವರು ಹೊಡೆದಾಕ್ಲಿಕ್ಕಾಗಿ ಹೋಗ್ತಾರೆ. ಹಲ್ಲೆಲೂಯಾ. ಕಣ್ಣು ಮುಚ್ಕೊಳ್ಳಿ, ಕೈ ಮೇಲೆ ಕೆತ್ತರ, ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ. ಒಂದು ಶಕ್ತಿ ನಿಮ್ಮ ಮೇಲೆ ಇಳಿತದ, ಒಂದು ಮಹಿಮೆ ನಿಮ್ಮ ಮೇಲೆ ಇಳಿತದ. ಯೇಸುವೆ, ಆ ಮಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ, ಆ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ಆ ಮಾಟ ಮಂತ್ರ, ಆ ಮಾಟ ಮಂತ್ರದ ಶಕ್ತಿ, ಆ ಮಾಟ ಮಂತ್ರದ ಕ್ರಿಯೆ ನಾನಿಲ್ಲಿ ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ಕಟ್ಟಲೆ ಕೊಡ್ತಾ ಇರುವಾಗಲೇ ಆ ಮಾಟ ಮಂತ್ರದ ಕಟ್ಟಿನ ಶಕ್ತಿಯನ್ನ, ಆ ಮಾಟ ಮಂತ್ರದ ಕ್ರಿಯೆಯನ್ನ, ಆ ಮಾಟ ಮಂತ್ರದ ಫಲವನ್ನ ಒಡೆದಾಕುವಂತ ದೈವ ಶಕ್ತಿ ಆ ಮಗಳ ಮೇಲೆ ಇಳೀಲಿ, ಆ ಕಟ್ಟುಗಳ ಮೇಲೆ ಇಳೀಲಿ, ಆ ಬಂಧನದ ಮೇಲೆ ಇಳೀಲಿ. ಅದು ಸುಟ್ಟು ಬೂದಿ ಆಗಲಿ, ಸುಟ್ಟು ಬೂದಿ ಆಗಲಿ, ಮಾತ್ರವಾಗಿ ಸುಟ್ಟು ಬೂದಿ ಆಗಲಿ. ಮಹಿಮೆ ನಿಮಗೆ. ಆ ಕಟ್ಟು ಹೊಡೆಯಲ್ಪಡಲಿ. ಓ ರಾ ಬಾ 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 ಶಾಪ ಓ ಅಯ್ಯಯ್ಯೋ, ಎಷ್ಟು ದಿನ ಆಯ್ತು ಸಿಕ್ಕಿ, ಅಯ್ಯೋ ಅಂತೇಳಿ ತಬ್ಬಿಕೊಂಡು
ಮಾತಾಡಿಸಿ ಇರುವಂಥವ್ರು, ಆ ರೀತಿ ಘಟನೆ ನಡೆದಂಥವ್ರು ಯಾರಿದ್ರೆ ಇಲ್ಲಿ ರಿಲೇಷನ್ ಇಂದ, ಈಚೆ ಫ್ರೆಂಡ್ ಇಂದ, ಈಚೆ ಜನರು ಅಪರೂಪವಾಗಿ ನೋಡ್ಬಿಟ್ಟೆ ನಾನು ನಿನ್ನ ಅಂತ ಹೇಳ್ಬಿಟ್ಟು ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತಪ್ಕೊಂಡು ಪರವಾಗಿಲ್ಲ ಅಂತೇಳಿ ಯಾರು ಮಾತಾಡಿಸಿದಾರಾ? ಅರ್ಥ ಆಗಿಲ್ಲಲ್ಲ? ಏನು ಮಾಡೋಣ, ಇಂಗ್ಲೀಷಲ್ಲಿ ಮಾತಾಡ್ತೀನಿ ನಾನು. ಅಲ್ಲೂಯ, ಫ್ರೆಂಡೋ ರಿಲೇಷನ್ನೋ ಯಾರೋ ಪ್ರೀತಿಯಿಂದ ತಪ್ಕೊಳ್ಳುವ ಹಾಗೆ ತಪ್ಕೊಂಡು ಅಯ್ಯೋ ಎಷ್ಟು ದಿನ ಆಯಿತು ಅಂತೇಳಿ, ಅಥವಾ ಮೈ ಮೇಲೆ ತಲೆ ಮೇಲೆ ಕೈ ಹಾಕಿ ಮಾತಾಡಿಸಿದಂಥವ್ರು ಯಾರಾದರೂ ಆ ರೀತಿ ಇದ್ದೀರಾ? ಕನ್ನಡ ಅರ್ಥ ಆಗ್ತದೆ. ಈಗೀಗ ನನ್ನ ಕನ್ನಡ ಅರ್ಥ ಆಗ್ತದೆ. ಇಂಗ್ಲೀಷಲ್ಲಿ ಮಾತಾಡ್ತಾ ಇಲ್ಲ, ಕನ್ನಡ ಮಾತಾಡ್ತದೆ. ದೇವರಾತ್ಮ ಕನ್ನಡ ಮಾತಾಡ್ತಾ ಇದ್ದಾರೆ. ಅಲ್ಲೂಯ. ಇದ್ರ ಮೂಲಕವಾಗಿ ಕೆಲವು ಕಟ್ಟುಗಳನ್ನು ದುರಾತ್ಮ ಕಳಿಸಿರೋದನ್ನ ಪರಿಶುದ್ಧಾತ್ಮ ತಿಳಿಯಪಡಿಸ್ತಾ ಇದ್ದಾರೆ. ಕೈ ಮೇಲೆ ಕೆತ್ಕೊಳ್ಳಿ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಓ ರಾಬಾ ಶಾಪಾ ದಾಡಗಾದಬು ರೀಕಮಾನ ಪ್ರೌಢ ಪ್ರಮಾಣ. ಹಾ, ಇಲ್ಲಿ ತಬ್ಬಿ ಮಾತಾಡಿಸಿ ಹಿಂದಿರುಗಿ ಹೋಗಿ ಆ ಒಂದು ಕಟ್ಟುಗಳನ್ನ ಬಾವಿಯ ಒಳಗಡೆ ಹಾಕಿರೋದನ್ನ ಪರಿಶುದ್ಧಾತ್ಮ ತಿಳಿಯಪಡಿಸ್ತಾ ಇದ್ದಾರ. ಎರಡು ಜಾಗದಲ್ಲಿ, ಎರಡು ಭಾಗದಲ್ಲಿ ದೇವರ ಶಕ್ತಿ ಇಳಿಬೇಕು. ಒಂದು ಆ ಬಾವಿಯ ಒಳಗಡೆ, ಎರಡನೇದಾಗಿ ಈ ಮಗಳ ಮೇಲೆ. ಓ ರಾಬಾ ಶಾಪಾದಾಡಾಗಾದಬ ರೀಕಮಾನ. ಯೇಸುವಿನ ನಾಮದಲ್ಲಿ ಆ ಬಾವಿಯ ಒಳಗಡೆ, ಆ ಕಟ್ಟೆಗಳ ಮೇಲೆ, ಆ ಕ್ರಿಯೆಗಳ ಮೇಲೆ, ಆ ಬಂಧನಗಳ ಮೇಲೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾನು ಕಟ್ಟಲೆ ಕೊಡ್ತಾ ಇದ್ದಾನೆ. ದೇವರ ಶಕ್ತಿ ಇಳೀಲಿ, ದೇವರ ಮಹಿಮೆ ಇಳೀಲಿ, ದೇವರ ಅಗ್ನಿ ಇಳೀಲಿ. ಆ ಕಟ್ಟು ಯೇಸುವಿನ ನಾಮದಲ್ಲಿ ಮೊತ್ತವಾಗಿ ಸುಟ್ಟು ಬೂದಿಯಾಗಿ ಹೋಗಲಿ, ಸುಟ್ಟು ಕರ್ಕಲಾಗಿ ಹೋಗಲಿ, ಅದು ಅಲ್ಲೇ ನಿಷ್ಫಲವಾಗಿ ಹೋಗಲಿ. ಈಗ ನಾನು ಈ ಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ದೇವರೇ, ನಾನು ಈ ಮಗಳಿಗಾಗಿ ಪ್ರಾರ್ಥನೆ ಮಾಡುವಾಗ, ಅವರು ತಬ್ಬಿಕೊಳ್ಳುವಾಗ ಅವರಿಂದ ಬಂದಿರುವಂಥ ಕೆಲವೊಂದು ಕಟ್ಟುಗಳು, ಬಂಧನಗಳನ್ನ ಈ ರಾತ್ರಿಯ ವೇಳೆಯಲ್ಲಿ ಯೇಸುವಿನ ನಾಮದಲ್ಲಿ, ನಾನು ಕೊಡಲ್ಪಟ್ಟಂತ ಅಧಿಕಾರದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಆ ನನ್ನ ದೇವರ ಶಕ್ತಿ ಇಳಿ ದೇವರ ಶಕ್ತಿ ಆ ಕಟ್ಟುಗಳು ಇವತ್ತೆಲ್ಲ ಯೇಸುವಿನ ನಾಮದಲ್ಲಿ ಆ ಕಟ್ಟುಗಳೆಲ್ಲ ಒಡೆಯಲ್ಪಡಬೇಕು, ಆ ಕಟ್ಟುಗಳೆಲ್ಲ ಬಿಚ್ಚಲ್ಪಡಬೇಕು, ಆ ಶತ್ರುವಿನ ಕ್ರಿಯೆ ಅಳಿಯಲ್ಪಡಬೇಕು. ಆ ಕಟ್ಟುಗಳಿಂದ, ಆ ಬಂಧನಗಳಿಂದ, ಆ ಸಮಸ್ಯೆಯಿಂದ ಈ ರಾತ್ರಿ ವೇಳೆಯಲ್ಲಿ ಈ ಮಗಳ ಜೀವಿತ ನಾನು ಯೇಸುವಿನ ನಾಮದಲ್ಲಿ ಕಟ್ಟಲು ಕೊಡ್ತಾ ಇದ್ದೇನೆ. ಹೊರಗಡೆ ಬರಲಿ. ದೇವರ ಶಕ್ತಿ ಕೆಲಸ ಮಾಡ್ತಾ ಇದೆ. ದೇವರ ಶಕ್ತಿ ನಿನ್ನ ಶರೀರದಲ್ಲಿ ಕೆಲಸ ಮಾಡ್ತಾ ಇದೆ. ದೇವರ ಶಕ್ತಿ ನಿನ್ನ ಬಟ್ಟೆ ಮೇಲೆ ಕೆಲಸ ಮಾಡ್ತಾ ಇದೆ. ದೇವರ ಶಕ್ತಿ ನಿನ್ನ ಕೈಗಳ ಮೇಲೆ ಕೆಲಸ ಮಾಡ್ತಾ ಇದೆ. ದೇವರ ಶಕ್ತಿ ನಿನ್ನ ನರ ನಾಡಿಗಳಲ್ಲಿ ಕೆಲಸ ಮಾಡ್ತಾ ಇದೆ. In the name of Jesus. ಎಲ್ಲ ಕಟ್ಟು ಒಡೆಯಲ್ಪಡಲಿ, ಎಲ್ಲ ಕಟ್ಟು ಬಿಚ್ಚಲ್ಪಡಲಿ, ಸ್ವಾತಂತ್ರ್ಯವಾಗಿ ಮಾರ್ಪಡಲಿ. ರಾತ್ರಿ ವೇಳೆಯಲ್ಲಿ ಪರಿಶುದ್ಧಾತ್ಮನ ಮಗಳನ್ನ ತಾಕಲಿ, ಮುಟ್ಲಿ. ಓ ರಾಪಾ ಶಾಪಾದಾಡಾಗಾದಬ ರೀಕಮಾನ. ದೇವರ ಆತ್ಮನೇ ಆ ಕಟ್ಟೆಗಳನ್ನು ಒಡೆದಾಕಿದಕ್ಕಾಗಿ ಸ್ತೋತ್ರ. ಆ ಬಂಧನಗಳನ್ನು ಸುಟ್ಟಾಕಿದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ, ಮಹಿಮೆ ನಿಮಗೆ, ಮಹಿಮೆ ನಿಮಗೆ. ಓ ರಾ 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 ಶಬಾದಾಡಾಗಾದಬು ರೀಕಮಾನ ರಿಖಲ್ಮನ ಶಬ್ದವಾದಿಗಾರಗಸಿ. ದೇವರಾತ್ಮ ಮಾತಾಡ್ತಾ ಇದ್ದಾರೆ. ಕೆಲವೊಬ್ರು ಇದು ನಮ್ಮ ಮನೆಯಲ್ಲಿ ಇತ್ತು,
ಹೊಸಾದ್ ತಗೊಂಡು ಬಂದ್ವಿ, ಅದಕ್ಕೆ ಹೊಸದು ಹಾಕ್ಬಿಟ್ಟು ಇದನ್ನು ಬಿಚ್ಚಿಕ್ಕಿದ್ವಿ. ಬರ್ಬೇಕಾದ್ರೆ ಏನೋ ಗೊತ್ತಿಲ್ಲ, ನಿಮ್ಗೆ ಕೊಡಬೇಕು ಅನ್ಸ್ತು, ಅದಕ್ಕೆ ತೊಗೊಂಡ್ಬರ್ತಾ ಇದ್ದೀನಿ ಅಂದ್ಬಿಟ್ಟು ಫ್ಯಾನ್ ಸೀಲಿಂಗ್ ಫ್ಯಾನ್ ಯಾರು ತಂದು ಕೊಟ್ಟಿದ್ದಾರ? ಅರ್ಥ ಆಗಿಲ್ಲಲ್ಲ? ಈ ತರ ಫ್ಯಾನ್ ತಿರುಗ್ತಾ ಇದೆಯಲ್ಲ, ಫ್ಯಾನು ಈ ತರ ಫ್ಯಾನ್ ಇಲ್ಲ. ನಮ್ಮ ಮನೇಲಿ ಒಂದು ಎಕ್ಸ್ಟ್ರಾ ಇತ್ತು, ಇಲ್ಲ ಹೊಸ ತಗೊಂಡು ಬಂದ್ವಿ, ಆ ಹೊಸದು ಹಾಕ್ಕೊಂಡ್ವಿ, ಸುಮ್ಮನೆ ಇತ್ತು, ಬೇಕಾದ್ರೆ ತಗೊಳ್ರಿ ಅಂತೇಳಿ ಯಾರ ಮನೆಗಾದ್ರು ಯಾರಾದರೂ ಏನಮ್ಮ ಫ್ಯಾನ್ ತಂದು ಕೊಟ್ಟಿದ್ದಾರಾ? ಫ್ಯಾನ್ ಯೇಸುವಿನ ನಾಮದಲ್ಲಿ ಆ ಕಟ್ಟುಗಳು ಒಡೆಯಲ್ಪಡಲಿ. ಯಾರು ಫ್ಯಾನ್ ತಗೊಂಡು ಕೊಟ್ಟರೆ ತಗೋಬೇಡ್ರಿ. ಹಲ್ಲೆಲೂಯಾ. ನಮ್ಮನೆಗೆ 2 ಫ್ಯಾನ್ ಬಂದಿದೆ. ಹಲ್ಲೆಲೂಯಾ. ನಮ್ಮನೆಗೆ 2 ಫ್ಯಾನ್ ಬಂದಿದೆ. ಹಲ್ಲೆಲೂಯಾ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ರಿ. ಸರ್ವಶಕ್ತನಾದ ದೇವರೇ, ಫ್ಯಾನ್ಗಳ ಮೂಲಕವಾಗಿ ಕ್ರಿಯೆ ಮಾಡುವಂತ ಸಕಲ ದುರಾತ್ಮನ ಕ್ರಿಯೆ ಈ ರಾತ್ರಿಯ ವೇಳೆಯಲ್ಲಿ ಅಳಿಯಲ್ಪಡಲಿ. ಅವುಗಳ ಮೇಲೆ ದೇವರ ಶಕ್ತಿ ಇಳಿಲಿ, ದೇವರ ಬೆಂಕಿ ಇಳಿಲಿ, ದೇವರ ಮಹಿಮೆ ಇಳಿಲಿ. ಅದೆಲ್ಲವೂ ಯೇಸುವಿನ ನಾಮದಲ್ಲಿ ಸುಟ್ಟು ಬೂದಿಯಾಗಿ ಹೋಗಲಿ, ನಿರ್ಮೂಲವಾಗಿ ಹೋಗಲಿ, ಲಯವಾಗಿ ಹೋಗಲಿ. ಇವತ್ತು ಈ ಮಕ್ಕಳು ಯಾವ ಯಾವ ಕಟ್ಟುಗಳಲ್ಲಿ ಬಂಧನಗಳಲ್ಲಿ ಕಟ್ಟಲ್ಪಟ್ಟಿದ್ದಾರೋ ಎಲ್ಲ ಕಟ್ಟುಗಳು ಒಳಿಲಿ. ದೇವರ ಜೀವದ ಮಂಡಲ ತೆರೆಯಲ್ಪಡಲಿ. ರಾ ಬಾ 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 ಶಾ ಬಾ 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 ದಡಗಾದಬ ರೀಕಾ ಮಾ ಮಾ ದಡಗಾದಬೋ ಶಬ್ದಬಾದಿಗಾಡಗಸೈ. ಪರಿಶುದ್ಧಾತ್ಮನು ಬಲವಾಗಿ ಈ ಮಂಡಲಗಳನ್ನು ತಾಕಲಿ, ಈ ಮಂಡಲಗಳನ್ನು ತಾಕಲಿ, ಇವರುಗಳನ್ನು ಮುಟ್ಲಿ, ಇವರುಗಳ ಮೇಲೆ ಚಲಿಸಲಿ. ಎಲ್ಲಿ ಪರಿಶುದ್ಧಾತ್ಮನಿರ್ತಾನೋ ಅಲ್ಲಿ ಜೀವ ಉಂಟು, ಅಲ್ಲಿ ಬಿಡುಗಡೆ ಉಂಟು, ಅಲ್ಲಿ ಸುವಾಸನೆ ಉಂಟು. ಆ ಕಾರ್ಯ ಇವರ ಜೀವಿತಗಳಲ್ಲಿ ನಡಿಲಿ. ಇವರುಗಳನ್ನ ಅನುಗ್ರಹಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಬಿಡುಗಡೆ ಒಂದಿಗಿಂದರಿಗೆ ಹೋಗಲಿ. ಇವರುಗಳೆಲ್ಲರ ಮೇಲೂ ದೇವರ ಕರ ಇಳಿಲಿ. ನಿಮ್ಮ ಚಿತ್ತ ಮಾತ್ರ ನೆರವೇರಲಿ. ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸ್ತೀವಿ, ನೀವು ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿಗಾನ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ. ಎಲ್ಲ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯ ಪವಿತ್ರಾತ್ಮನ ಅನ್ಯೋನ್ಯತೆಯು ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಡತನಕಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ನಾಳೆ ಪ್ರಾರ್ಥನೆ ಇದೆ, 8 ಗಂಟೆಗೆ ಆರಾಧನೆ.